ನಮಸ್ಕಾರ ರೈತ ಬಾಂಧವರೇ ಹಾಗೂ ಸ್ನೇಹಿತರೆ. ನಾನೊಬ್ಬ ಬಯಲುಸೀಮೆಯ ಯಶಸ್ವಿ ಸಮಗ್ರ ಕೃಷಿಕನಾಗಿದ್ದು, ಮಲೆನಾಡಿನಲ್ಲಿ ಬೆಳೆಯಬಹುದಾದ ಹಾಗೂ ಮಲೆನಾಡಿಗೆ ಸೀಮಿತವಾಗಿದ್ದ ಕರಿಮೆಣಸು, ಏಲಕ್ಕಿ, ದಾಲ್ಚಿನ್ನಿ, ಕಾಫಿ ಹಾಗೂ ಇತರೆ ಸಾಂಬಾರು ಪದಾರ್ಥ ಬೆಳೆಗಳನ್ನು ಒಂದೇ ಜಾಗದಲ್ಲಿ ಬಯಲುಸೀಮೆಯಲ್ಲಿ ಮಲೆನಾಡು ವಾತಾವರಣ ಸೃಷ್ಟಿ ಮಾಡಿ ಅದ್ಭುತವಾಗಿ ಕೃಷಿ ಮಾಡಿರುತ್ತೇನೆ. ನಾವು ಸ್ವಾಮಿ ಸಮಗ್ರ ಕೃಷಿ 5566 ಯೂಟ್ಯೂಬ್ ಚಾನಲ್ ಮಾಡಿರೋ ಉದ್ದೇಶವೇನೆಂದರೆ, ದೇಶದ ಪ್ರತಿಯೊಬ್ಬ ರೈತರಿಗೂ ನಮ್ಮ ಸಮಗ್ರ ಕೃಷಿಯ ಉಪಯುಕ್ತ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ಬೇಕೆಂಬುದೇ ನಮ್ಮ ಗುರಿ ಹಾಗೂ ಉದ್ದೇಶವಾಗಿದೆ. ನಮ್ಮ ಎಲ್ಲ ವಿಡಿಯೋ ಮಾಹಿತಿ ನಿಮಗೆ ಲಭ್ಯವಾಗಬೇಕಾದ್ರೆ ಸ್ವಾಮಿ ಸಮಗ್ರ ಕೃಷಿ 5566 ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ದೇಶ ಬಹುಪಾಲು ಕೃಷಿ ಪ್ರಧಾನವಾದ ದೇಶವಾಗಿದೆ. ರೈತರು ಅನಾದಿ ಕಾಲದಿಂದಲೂ ಕೃಷಿಯನ್ನು ಮುಖ್ಯ ಕಸುಬಾಗಿಸಿಕೊಂಡು ಜೀವನ ಸಾಗಿಸುತ್ತಾ ಬಂದಿರುತ್ತಾರೆ. ಇಂದಿಗೂ ಕೂಡ ರೈತರು ಒಂದೇ ತೆರನಾದ ಬೆಳೆಗಳನ್ನು ಬೆಳೆದು ನಷ್ಟಗಳನ್ನು ಅನುಭವಿಸಿ ಸಂಕಷ್ಟದಲ್ಲಿರುವುದು ದುರ್ದೈವ ಅಂತ ಹೇಳ್ಬೋದು. ಈ ಕಾಲದಲ್ಲಿ ತುಂಬ ಆಧುನಿಕ ಸಲಹೆ ಸೌಕರ್ಯಗಳು ಬಂದಿವೆ. ಅದನ್ನು ಉಪಯೋಗಿಸಿಕೊಂಡು ಹೇಗೆ ಲಾಭದಾಯಕ ಕೃಷಿ ಮಾಡಬೇಕು ಅನ್ನೋದು ಬಹುಪಾಲು ರೈತರಿಗೆ ಇನ್ನೂ ತಿಳಿದಿಲ್ಲ. ನಾವು ಪ್ರತಿಯೊಂದು ಬೆಳೆಯನ್ನು ಸ್ವತಃ ಪ್ರಾಯೋಗಿಕವಾಗಿ ಮಾಡಿದ್ದೇವೆ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಏಲಕ್ಕಿ ಕೃಷಿಯ ಬಗ್ಗೆ ವಿಡಿಯೋ ನೋಡೋಣ. ನೋಡಿ ಸ್ನೇಹಿತರೆ, ಇದು 18 ತಿಂಗಳ ಏಲಕ್ಕಿ ಗಿಡ. ಅದ್ಭುತವಾಗಿ ಹೂ ಬಿಡಲು ಶುರುವಾಗಿದೆ. ನೋಡಿ ಸ್ನೇಹಿತರೆ, ಒಂದಕ್ಕಿಂತ ಒಂದು ಗಿಡ ಅದ್ಭುತವಾಗಿ ಬಂದಿದೆ. ಸುಮಾರು 8ರಿಂದ 10 ಅಡಿಗಳಷ್ಟು ಎತ್ತರ ಸೊಗಸಾಗಿ ಬೆಳೆದಿದೆ. ನೋಡಿ ಸ್ನೇಹಿತರೆ, ಈ ಗಿಡದಲ್ಲಿ ಕಂದುಗಳು ಸುಮಾರು 70ರಿಂದ 80ರವರೆಗೂ ಬಂದಿದೆ. ಕೆಲವರು 30-40 ಲಾಸ್ಟು ಅಂತ ಹೇಳ್ತಾರೆ. ಆದರೆ ನಾವು ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದ್ದೇವೆ. ಕೆಲವು 50ರಿಂದ 60, 70ರಿಂದ 80 ನಮ್ಮ
ತೋಟದಲ್ಲಿ ಬಂದಿದೆ. ನೋಡಿ ಸ್ನೇಹಿತರೆ, ಏಲಕ್ಕಿ ಹೂವು ಎಷ್ಟೊಂದು ಅದ್ಭುತವಾಗಿ ಬರ್ತಾ ಇದೆ. ಗಿಡ ಎಷ್ಟು ಆರೋಗ್ಯವಾಗಿದೆ. ಒಂದೊಂದು ಗಿಡ ನೋಡಲು ತುಂಬ ಖುಷಿ ಆಗ್ತದೆ. ಏಲಕ್ಕಿ ಮೊಗ್ಗುಗಳು ಎಷ್ಟೊಂದು ಆರೋಗ್ಯವಾಗಿ ಬರ್ತಾ ಇದೆ. ನಾವು ಏಲಕ್ಕಿ ಕೃಷಿ ಮಾಡಬೇಕು ಅಂತ ಕೆಲವ್ರನ್ನ ಸಲಹೆ ಕೇಳಿದಾಗ ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಸಲಹೆ ಕೊಟ್ಟಿರ್ತಾರೆ. ಕೆಲವರು ಹಾವುಗಳು ಬರ್ತವೆ, ಇದನ್ನು ಮಾಡೋದು ಬೇಡ ಅಂತ ಹೇಳಿರ್ತಾರೆ. ಕೆಲವರು ಇದಕ್ಕೆ ಕೀಟ ಬಾಧೆ ಹೆಚ್ಚು, ಇದನ್ನು ನಮ್ಮ ಕಡೆ ಬೆಳೆಯೋಕ್ಕಾಗಲ್ಲ ಅಂತ ಹೇಳಿರ್ತಾರೆ. ಕೆಲವರು ಕಾಂಡ ಕರ್ಕ ಹುಳು ಬರುತ್ತೆ, ಎಲ್ಲ ತಿಂದು ಹಾಳು ಮಾಡುತ್ತೆ ಅಂತ ಹೇಳಿರ್ತಾರೆ. ಕೆಲವರು ಇದಕ್ಕೆ ಕೊಳೆ ರೋಗ ಜಾಸ್ತಿ ಬರುತ್ತೆ, ಇದನ್ನು ನಮ್ಮ ಬಯಸೋ ಮೇಲೆ ಮಾಡೋಕ್ಕಾಗಲ್ಲ, ಸುಮ್ಮನೆ ವೃಥಾ ತೊಂದರೆ ತಗೋಬೇಡ ಅಂತ ಹೇಳಿರ್ತಾರೆ. ನೋಡಿ ಸ್ನೇಹಿತರೆ, ಅದಕ್ಕೆ ಉತ್ತರನ ನಾವು ಬೆಳೆದು ತೋರಿಸಿ ನಮ್ಮ ಏಲಕ್ಕಿ ಗಿಡದಲ್ಲಿ ತೋರಿಸ್ತಾ ಇದ್ದೀವಿ. ನಮ್ಮ ಬಯಲುಸೀಮೆಯಲ್ಲೂ ಏಲಕ್ಕಿ ಕೃಷಿಯನ್ನು ಅದ್ಭುತವಾಗಿ ಮಾಡ್ಬೋದು, ಸಕ್ಸಸ್ಫುಲ್ಲಾಗಿ ಬೆಳಿಬೋದು, ರೈತರು ಲಾಭ ಹೊಂದ್ಬೋದು. ಇದೊಂದು ಉಪಬೆಳೆಯಾಗಿ ಹೆಚ್ಚಿನ ಲಾಭದಾಯಕ ಕೃಷಿಯನ್ನು ಅಳವಡಿಸ್ಕೋಬೋದು ಅನ್ನೋದನ್ನ ಸಾಕ್ಷಿ ಸಮೇತ ರೈತ ಬಾಂಧವರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಒಂದೊಂದು ಗಿಡ ನೋಡೋಕ್ಕೂ ತುಂಬ ಖುಷಿ ಆಗ್ತದೆ. ಒಂದಕ್ಕಿಂತ ಒಂದು ಗಿಡ ಅದ್ಭುತವಾಗಿ ಬೆಳೆದಿದೆ. ಹಿಂದೆ ಏನು ಕೆಲವರು ಸಲಹೆ ಕೊಟ್ಟಿದ್ರು, ಅದಕ್ಕೆ ತಕ್ಕ ಉತ್ತರನ ಈಗ ಕೊಡ್ತಾ ಇದ್ದೀವಿ. ಏಲಕ್ಕಿ ಗಿಡವನ್ನು ಮುಖ್ಯವಾಗಿ ಕ್ಲೀನಾಗಿ ಇಟ್ಕೋಬೇಕು. ಅದರಲ್ಲಿ ಬರೋ ಗರಿಗಳು ಪದೇ ಪದೇ ತೆಗಿತಾ ಇರಬೇಕು. ಒಳಗಡೆ ಯಾವುದೇ ಕಸ ಇಟ್ಕೋಬಾರ್ದು. ಈ ಏಲಕ್ಕಿ ಗಿಡ ತುಂಬ ಸೂಕ್ಷ್ಮ, ಯಾಕಂದರೆ ಇದು ಕೊಳೆ ಕಸನ ಸಹಿಸೋದಿಲ್ಲ. ನಾವು ಎಷ್ಟು ನೀಟಾಗಿ ಇಟ್ಕೋತೀವಿ ಅಷ್ಟೇ ಚೆನ್ನಾಗಿರ್ತದೆ, ಚೆನ್ನಾಗಿ ಒಳ್ಳೆ ಕ್ರಾಪ್ ಬರುತ್ತೆ. ಏಲಕ್ಕಿ ಗಿಡ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಯಾವುದೇ ಹಾವುಗಳು ಬರೋದಿಲ್ಲ. ನಾವು ಸಾಕ್ಷಿ ಸಮೇತ ತೋರಿಸ್ತೀವಿ. ಇದುವರೆಗೂ ನಮ್ಮ ತೋಟದಲ್ಲಿ ಯಾವುದೇ ಹಾವುಗಳು ಬಂದಿಲ್ಲ.
ಇದರ ಕಂದುಗಳು ತುಂಬ ನೀಟಾಗಿರೋದ್ರಿಂದ ಗಿಡ ತುಂಬ ಆರೋಗ್ಯವಾಗಿರ್ತದೆ. ಯಾವುದೇ ಕೀಟಗಳನ್ನ ವಾಸ ಮಾಡೋಕ್ಕೆ ಅವಕಾಶ ಇರಲ್ಲ. ನಾವು ಈ ಗರಿಗಳು ವೇಸ್ಟ್ಗಳನ್ನ ಹಾಗೆ ಬಿಟ್ಟರೆ ಕೀಟಗಳನ್ನ ಅಟ್ರಾಕ್ಷನ್ ಮಾಡೋಕ್ಕೆ, ವಾಸ ಮಾಡೋಕ್ಕೆ ನಾವು ಜಾಗ ಕೊಟ್ಟಂಗಾಗುತ್ತೆ. ಅವಾಗ ಎಲ್ಲ ಥರ ಕಾಯಿಲೆಗಳು ಸೃಷ್ಟಿಯಾಗ್ತವೆ. ಕಾಂಡ ಕರ್ಕೋಗಳು ಬಂದು ಕೊರಿಯುತ್ತೆ, ಹಾವುಗಳು ಕೂಡ ಬಂದು ಸೇರಿಕೊಳ್ತವೆ, ಕೀಟಗಳು ಸೇರಿಕೊಳ್ತವೆ. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಗಿಡನ ಶುದ್ಧವಾಗಿ ಇಟ್ಕೋಬೇಕು. ಅವಾಗ ಬರುವಂಥ ಒಣಗರಿಗಳನ್ನ ಕ್ಲೀನ್ ಮಾಡ್ತಾ ಇರಬೇಕು. ಬೊಡ್ಡೆ ಒಳಗಡೆ ಇರುವಂಥ ಕಸ ತೆಗಿತಾ ಇರಬೇಕು. ನೋಡೋಕ್ಕೆ ನೋಡಿ ಸ್ನೇಹಿತರೆ, ಗಿಡ ಎಷ್ಟು ನೀಟಾಗಿದೆ. ಈ ಥರ ಇಟ್ಕೊಂಡ್ರೆ ಯಾವುದೇ ಹಾವುಗಳು ಬರಲ್ಲ, ಕೀಟ ಬಾಧೆ ಬರಲ್ಲ. ಈ ಗಿಡಗಳನ್ನು ನೋಡಿ ಕಾಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಬೇಸಿಗೆ ಕಾಲದಲ್ಲಿ ಏಲಕ್ಕಿ ಗಿಡಕ್ಕೆ ನೀರಿನ ವ್ಯವಸ್ಥೆ ತುಂಬ ಮುಖ್ಯ. ಈ ಆಯಿಸು ನೀರು ಸೂಕ್ತ ಅಲ್ಲ, ಯಾಕಂದರೆ ಒಂದು ಸಾರಿ ಒಂದೇ ಕಡೆ ಹೋಗುತ್ತೆ, ಇಲ್ಲ ಬೇಗ ಡ್ರೈ ಆಗುತ್ತೆ, ವ್ಯವಸ್ಥಿತವಾಗಿ ಆಗಲ್ಲ. ಜಾಸ್ತಿ ನೀರು ನಿಲ್ಲೋದ್ರಿಂದ ಕೊಳೆ ರೋಗ ಬರೋ ಚಾನ್ಸ್ ಇದೆ. ಅದಕ್ಕೆ ನೋಡಿ, ಡ್ರಿಪ್ ಇರಿಗೇಷನ್ ಪದ್ಧತಿನಲ್ಲಿ ಈ ವ್ಯವಸ್ಥೆನ ಅಳವಡಿಸ್ಕೊಳ್ಳಿ. ಡ್ರಿಪ್ ಲೈನ್ ಒಂದೇ ಕಡೆ ಹಾಕೋದ್ರಿಂದ ಒಂದು ಕಡೆ ನೀರು ಹೋಗ್ತದೆ, ಇನ್ನೊಂದು ಕಡೆ ಅದು ವ್ಯವಸ್ಥಿತವಾಗಿ ನೀರು ಸಪ್ಲೈ ಆಗಲ್ಲ. ಆವಾಗ ಒಂದು ಕಡೆ ಚೆನ್ನಾಗಿ ಗಿಡ ಬೆಳೆಯುತ್ತದೆ, ಇನ್ನೊಂದು ಕಡೆಗೆ ಕುಂಠಿತ ಆಗುತ್ತೆ. ನಮಗೆ ಬೇಕಾದಂಥ ಎಕ್ಸ್ಪೆಕ್ಟ್ ಮಾಡಿರುವಷ್ಟು ಇಳುವರಿ ಸಿಗಲ್ಲ. ನಿಮಗೆ ಎಲ್ಲ ಥರ ಒಳ್ಳೆ ಇಳುವರಿ ಸಿಗಬೇಕು ಅಂದರೆ ನೋಡಿ, ಈ ಥರ ವೃತ್ತಾಕಾರದ ನೀರಾವರಿ ಪದ್ಧತಿನ ಡ್ರಿಪ್ ಇರಿಗೇಷನ್ ಅಳವಡಿಸ್ಕೊಳ್ಳಿ. ಆಗ ಏನಾಗುತ್ತೆ ಅಂದರೆ ಗಿಡದ ಸುತ್ತ ಎಲ್ಲ ಬೇರುಗಳಿಗೂ ಸಮಗ್ರವಾಗಿ ನೀರು ಪೂರೈಕೆ ಆಗ್ತದೆ. ಎಲ್ಲ ಕಂದುಗಳಲ್ಲೂ 2-3 ಫ್ಲವರಿಂಗ್ ಚೆನ್ನಾಗಾಗ್ತದೆ. ಏಲಕ್ಕಿ ಹೂಗಳು ಸದೃಢವಾಗಿ ಬೆಳವಣಿಗೆ ಆಗ್ತವೆ. ನೋಡಿ ಸ್ನೇಹಿತರೆ, ಏಲಕ್ಕಿ ಗಿಡನ ಹೇಗೆ ಬೇಕೋ ಹಾಗೆ ಬಿಡಬಾರ್ದು. ಯಾಕಂದರೆ ಅದರ ಗರಿಗಳು ಬಾರದಿಂದ ಕೆಳಗಡೆ ಬಿದ್ದು ಮುರಿದೋಗೋ ಚಾನ್ಸ್ ಇರುತ್ತೆ. ಆದರೆ ನೋಡಿ, ಈ ಥರ ನೀಟಾಗಿ ಕಟ್ಟಬೇಕು. ನೋಡಿ ಸ್ನೇಹಿತರೆ, ಇದು ಒಂದಕ್ಕಿಂತ ಒಂದು ಅದ್ಭುತವಾಗಿ ಹೂವು ಬಿಡ್ತಾ ಇದೆ. ಎಲ್ಲ ಗಿಣ್ಣುಗಳಲ್ಲೂ ಈಗ ಮುಗ್ಗು ಸ್ಟಾರ್ಟ್ ಆಗಿದೆ.
ಪ್ರತಿಯೊಂದು ಹೂವು ಹೆಲ್ತಿಯಾಗಿದೆ. ಹೆಸರು ಹೇಳುವಂತೆ ನೆಲ್ಯಾಣಿ ಗ್ರೀನ್ ಗೋಲ್ಡ್, ಇದು ನಿಜಕ್ಕೂ ಗ್ರೀನ್ ಗೋಲ್ಡ್ ಥರನೇ ಕಾಣ್ತಾ ಇದೆ. ನೋಡಿ ಸ್ನೇಹಿತರೆ, ಏಲಕ್ಕಿ ಗಿಡನ ಈ ಥರ ಕಟ್ಟಬೇಕು. ಹಾಗೆ ಕಟ್ಟಿದ್ರಿಂದ ಏನಾಗುತ್ತೆ, ಕೆಳಗಡೆ ಕಸ ಹೆಚ್ಚುವುದಿಲ್ಲ. ಹೂಗಳಿಗೆ ಸೂರ್ಯನ ಬಿಸಿಲು ಬೀಳುತ್ತೆ. ಸಮಗ್ರವಾಗಿ ಸೂರ್ಯನ ಬಿಸಿಲು 50% ಬೀಳೋದ್ರಿಂದ ಏಲಕ್ಕಿ ಹೂಗಳು ಆರೋಗ್ಯವಾಗಿ ಕಾಯಿ ಕಚ್ಚುತ್ತೆ. ಏಲಕ್ಕಿ ಬುಡನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇಲಿಗಳ ಕಾಟ, ಕ್ರಿಮಿಕೀಟಗಳ ಕಾಟ, ಹಾವುಗಳ ಕಾಟ ಯಾವುದೂ ಬರಲ್ಲ. ನೋಡಿ ಸ್ನೇಹಿತರೆ, ಇದಕ್ಕೆ ಮಾಡಿರೋ ನೀರಾವರಿ ವ್ಯವಸ್ಥೆ ಹೇಗಿದೆ ನೋಡಿ. ಸುತ್ತಲೂ ಸಮಗ್ರವಾಗಿ ನೀರು ಪೂರೈಕೆ ಆಗ್ತದೆ. ಅದರಿಂದ ಎಲ್ಲ ಕಡೆಗೂ ಭಾಳ ಅದ್ಭುತವಾಗಿ ಫ್ಲವರಿಂಗ್ ಆಗ್ತಾ ಇದೆ. ನಾವು ಪ್ರತಿಯೊಂದು ಗಿಡನೂ ಈ ಪಾಲಿಸ್ಟರ್ ಟೇಪ್ ಬರುತ್ತೆ, ಆ ಬಟ್ಟೆನಲ್ಲಿ ಕಟ್ಟಿರ್ತೇವೆ. ಯಾಕಂದರೆ ಅದು ಮಳೆಗಾಲದಲ್ಲಿ ಎಷ್ಟು ಮಳೆ ನೆಂದರೂ ಏನೂ ಆಗಲ್ಲ, ಬಿಸಿಲಿಗೆ ಒಣಗಲ್ಲ, ಯಾವುದೇ ಗೆದ್ಲು ಮುಟ್ಟಲ್ಲ. ಈ ಥರ ಬ್ಲ್ಯಾಕ್ ಟೇಪ್ ಉಪಯೋಗಿಸಿ ಕಟ್ಟೋದ್ರಿಂದ ಗಿಡ ಅದ್ಭುತವಾಗಿ ಬೆಳವಣಿಗೆ ಆಗ್ತದೆ. ಕೆಳಗಡೆ ಕಂದುಗಳು ಮುರಿಯೋದಿಲ್ಲ. ಹೊಸ ಕಂದುಗಳಿಗೆ ಬರೋಕ್ಕೆ ಜಾಗ ಆಗ್ತದೆ, ಫ್ಲವರಿಂಗ್ ಆಗೋಕ್ಕೆ ಜಾಗ ಆಗ್ತದೆ. ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಕಸ ಜಾಸ್ತಿ ಉತ್ಪತ್ತಿಯಾಗಿ ಕ್ರಿಮಿಕೀಟಗಳು ಸೇರಿಕೊಂಡು ಹಾವುಗಳು ಬರೋಕ್ಕೆ, ಇಲಿಗಳು ಬರೋಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಈ ಥರ ಗಿಡ ಮೇಂಟೈನ್ ಮಾಡಬೇಕು. ಪ್ರತಿಯೊಬ್ಬ ರೈತರು ಇದನ್ನು ನೋಡಿ ಅಳವಡಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ಕಾಯಿ ಸ್ಟಾರ್ಟ್ ಆಗಿದೆ, ಅದ್ಭುತವಾಗಿ ಫ್ಲವರಿಂಗ್ ಆಗ್ತಾ ಇದೆ. ಪ್ರತಿಯೊಂದು ಫ್ಲವರು ಹೆಲ್ತಿಯಾಗಿದೆ. ಇನ್ನು ಒಂದು ತಿಂಗಳು ಹೋದರೆ ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ, ಅಷ್ಟೊಂದು ಅದ್ಭುತವಾಗಿ ಫ್ಲವರ್ ಬರ್ತದೆ. ಈ ಕೃಷಿ ಮಾಡಬೇಕಾದ್ರೆ ಡ್ರಿಪ್ ಇರಿಗೇಷನ್ ಪದ್ಧತಿ ತುಂಬ ವ್ಯವಸ್ಥಿತವಾಗಿ ಅಳವಡಿಸ್ಕೊಳ್ಬೇಕು. ಏಕೆಂದರೆ ಬೇಸಿಗೆ ಕಾಲದಲ್ಲಿ ನೀರಿನ ವ್ಯವಸ್ಥೆ ತುಂಬ ಮುಖ್ಯ. ನೀರಿನ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ಅಂದರೆ ಒಂದು ಕಡೆ ಚೆನ್ನಾಗಿ ಬರುತ್ತೆ, ಬೇರೆ ಕಡೆ ಮುಕ್ಕಾಲು ಭಾಗ ಒಣಗೋಗ್ಬಿಡುತ್ತೆ. ಒಂದು ಗಿಡದಲ್ಲಿ 3,000 to 4,000 ಆದಾಯ ಪಡಿಬೋದು ಅಂತ ಹೇಳ್ತಿದ್ದಾರೆ, ಆಲ್ರೆಡಿ ಪಡೆದಿದ್ದಾರೆ. ಈಗ KG ಏಲಕ್ಕಿ 4,000 to 5,000 ಬೆಲೆ ಇದೆ. ಇದು ರೈತರು ಉಪಬೆಳೆಯಾಗಿ ಮಾಡೋದ್ರಿಂದ ಯಾವುದೇ ನೆರಳು ಪ್ರದೇಶ ಇರಲಿ, 50-60% ಮರ ಗಿಡ ಇರುವಂಥ ತೋಟಗಳಲ್ಲಿ, 50-60% ನೆರಳಿರುವಂಥ ಜಾಗದಲ್ಲಿ ಈ ಬೇಸಾಯ ಅಳವಡಿಸ್ಕೊಳ್ಳೋದ್ರಿಂದ ರೈತರು ಒಂದು ಒಳ್ಳೆ ಲಾಭದಾಯಕ ಕೃಷಿ ಮಾಡ್ಬೋದು. ಎಷ್ಟೋ ತೆಂಗಿನ ಮರ ತೋಟಗಳು, ಬೇರೆ ಮರ ಬೇಸಾಯ ಪದ್ಧತಿ ಇರುವ ತೋಟಗಳು ಖಾಲಿ ಬಿದ್ದಿದೆ.
ಅದಕ್ಕೆ ನೀರಾವರಿ ಪದ್ಧತಿ ವ್ಯವಸ್ಥೆನ ಅಳವಡಿಸ್ಕೊಂಡು, ಡ್ರಿಪ್ ಇರಿಗೇಷನ್ನ ಅಳವಡಿಸ್ಕೊಂಡು ಈ ಥರ 8x8 ಒಂದು ಗಿಡ ಕೂರಿಸಿ ಏಲಕ್ಕಿ ಕೃಷಿ ಮಾಡೋದ್ರಿಂದ ರೈತರು ಆರ್ಥಿಕವಾಗಿ ಬೇಗ ಮುಂದೆ ಬರ್ಬೋದು. ಸ್ನೇಹಿತರೆ, ಗಿಡ ಹೇಗೆ ನೆಡಬೇಕು ಹಾಗೂ ಅದಕ್ಕೆ ಸಾವಯವ ಪದ್ಧತಿಯಲ್ಲಿ ಹೇಗೆ ಗೊಬ್ಬರ ಹಾಕಬೇಕು ಹಾಗೂ ಔಷಧಿ ಸಿಂಪಡಣೆ ಮಾಡಬೇಕು ಎನ್ನುವುದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡುತ್ತೇವೆ. ತಾವು ದಯವಿಟ್ಟು ನಮ್ಮ ಸ್ವಾಮಿ ಸಮಗ್ರ ಕೃಷಿ 5566 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದ ನೂರಾರು ಜನ, ಸಾವಿರಾರು ಜನ ರೈತರಿಗೆ ಉಪಯೋಗ ಆದರೆ ಅದೇ ನಮಗೆ ಸಂತೋಷ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಸ್ನೇಹಿತರೆ.